ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಿಸ್ಮಾರ್ಟ್. ಫ್ರೆಂಡ್ಸ್, KCT 2025 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರೋದು KCTದು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಬಿಟ್ಟಿದ್ದಾರೆ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಡೌನ್ ಮಾಡ್ಕೊಳ್ಳೋಕ್ಕೆ, ಬಟ್ ಅದರಲ್ಲಿ ಹೇಳಿದ್ದೆ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ ಅಂತ. ಫ್ರೆಂಡ್ಸ್, ಇವರು ಪ್ರತಿ ವರ್ಷ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೀಕ್ರೆಟ್ ಕೀ ಕೊಡ್ತಾರೆ. ಇವಾಗ ಕೊಟ್ಟಿಲ್ಲ, ಇದನ್ನು ಸಪ್ರೇಟಾಗಿ ಬಿಡ್ಬೋದು. ಆಮೇಲೆ ಯಾಕಂದರೆ ಇನ್ನೂ ನೀಟ್ ಇದೆಯಲ್ಲ, ಅವ್ರ ಜೊತೆನೇ ಬಿಡ್ಬೋದು ನಿಮಗೆ. ಸೊ ಈಗ ಯಾರು ನೀಟ್ ಬರ್ದಿದ್ದೀರಾ, KCT ಬರ್ದಿದ್ದೀರಾ, ಎರಡೂ ಬರ್ದಿರ ಅವರು ಇದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಆಮೇಲೆ ಓಕೆ, ಯಾರು ಜಸ್ಟ್ KCT ಅಪ್ಲೈ ಮಾಡಿದ್ದೀರಾ, ನೀಟ್ ವೇಟ್ ಮಾಡ್ತಾಯಿದ್ದೀರಾ, ಆಲ್ರೆಡಿ ನೀವು KCTಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ, ಇನ್ನು ಡೌನ್ ಮಾಡ್ಕೊಳ್ಳಿ. ನಿಮ್ಮ ಸೇಮು ಯಾವುದು ಯೂಸರ್ ಐ ಡಿ, ಓಕೆ, ಯೂಸರ್ ಐ ಡಿ ಪಾಸ್ವರ್ಡು ನೀವೇನು KCT ಆನ್ಲೈನ್ ಅಪ್ಲಿಕೇಶನ್ ಯೂಸ್ ಮಾಡಿದ್ದೀರಲ್ಲ ಅದನ್ನು ನೆನ್ಪಿಟ್ಕೊಂಡು ನೀವೇ ಲಾಗಿನ್ ಮಾಡಿಕೊಂಡು ಇದನ್ನು ಡೌನ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇಲ್ಲಿ ವೆರಿಫಿಕೇಷನ್ ಏನೇನು ಮಾಡಬೇಕಂತ ಹೇಳ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈ ಥರ ಇರುತ್ತೆ. ಓಕೆ, ಕಂಪ್ಲೀಟು ಈ ಥರ ಇರುತ್ತೆ. ಓಕೆ, ಇದನ್ನ ಯಾವ ರೀತಿ ನೀವು ವೆರಿಫಿಕೇಷನ್ ಮಾಡ್ಕೊಬಂದು ಹೇಳ್ತೀನಿ. ಮೊದಲು ಫೋಟೋ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಫೋಟೋ ಇರುತ್ತೆ, ನಿಮ್ಮ ಫೋಟೋ ಕರೆಕ್ಟಾಗಿ ಇಟ್ಕೊಳ್ಳಿ. ಆಮೇಲೆ ರಿಜಿಸ್ಟರ್ ನಂಬರು, ಎಕ್ಸಾಮ್ CT ನಂಬರ್ ಏನಿರುತ್ತಲ್ಲ ನಿಮ್ಮದು, ಅದು ಎಕ್ಸಾಮ್ CT ನಂಬರ್ ಇರುತ್ತೆ. ಆಮೇಲೆ ನಿಮ್ಮ ಫುಲ್ ನೇಮ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಲ್ಲ ಅಂತ. ಓಕೆ, ನೆಕ್ಸ್ಟು ಫಾದರ್ ನೇಮ್ ಮದರ್ ನೇಮ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ನಡೆಯುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ತೊಗೊಂಡಿರ್ತೀವಿ. ನೀವು ಆಲ್ರೆಡಿ SLC ನಂಬರ್ ಕೊಟ್ಟಿರ್ತಾರೋ ಆಲ್ರೆಡಿ ಆಟೋಮೆಟಿಕ್ ತೊಗೊಂಡಿರುತ್ತೆ. ಮೇನ್ ಏನು ಚೆಕ್ ಮಾಡಬೇಕಾಗಿರೋದು ನಿಮಗೆ ಕ್ಲಾಸ್ A, ನಿಮ್ದು ಯಾವುದು ಎಲಿಜಿಬಿಲಿಟಿ ಕ್ಲಾಸ್ ಇದೆ ಅಂತ ಇದನ್ನು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅದಾದಮೇಲೆ ಲಾಸ್ಟ್ ನಿಮಗೆ ಡಾಕ್ಯುಮೆಂಟ್ ಹೇಳ್ತೀನಿ ನಿಮಗೆ. ಮೊದಲು ಇಲ್ಲಿ ನೋಡಿ, ಸೈಡಲ್ಲಿ ನೋಡ್ಕೊಳ್ಳಿ ನಿಮ್ಮ ಮಾರ್ಕ್ಸು. ಓಕೆ, ನಿಮ್ಮದು ಸಬ್ಜೆಕ್ಟ್ ಎಷ್ಟು, ಮಾರ್ಕ್ಸ್ ಎಷ್ಟು, ಓಕೆ, ಟೋಟಲ್ ಮಾರ್ಕ್ಸ್ ಎಷ್ಟು, ಇಂಗ್ಲೀಷ್ಗೆ ಎಷ್ಟು ಎಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ರ್ಯಾಂಕು, ಇದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ದು B ಫಾರ್ಮ್ ಎಷ್ಟು, ನಿಮ್ಮದು ಆಲ್ರೆಡಿ ನೀವು ರಿಸಲ್ಟ್ ನೋಡಿದ್ದಾರೆ ಅನ್ಕೋತೀನಿ KCTದು. ಇಲ್ಲಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಇಂಜಿನಿಯರಿಂಗ್ದೆಷ್ಟು, BPTದೆಷ್ಟು, ಫಾರ್ಮ್ ಡಿ ಎಷ್ಟು, ಅಗ್ರಿಕಲ್ಚರು ನಿಮ್ಮದು ಕಂಪಲ್ಸರಿ ಎರಡೂ ಕರೆಕ್ಟಾಗಿರಬೇಕು. ಓಕೆ, ವೆರಿಫಿಕೇಷನ್ ಮಾಡ್ಕೊಳ್ಳಿ. ಆಮೇಲೆ ಏನು ಕರೆಕ್ಟಾಗಿಲ್ಲ ಅಂದರೂ KEಯವರು ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ, ನಿಮಗೆ ಟೈಮ್ ಕೊಡ್ತಾರಂತೆ. ಇನ್ ಕೇಸ್ ರಾಂಗ್ ಆಗಿದ್ದು ತಿದ್ದುಪಡಿ ಮಾಡೋಕ್ಕೆ, ಅದಕ್ಕೋಸ್ಕರ ಜಸ್ಟ್ ಬಿಟ್ಟಿದ್ದಾರೆ ಇವಾಗ. ಇನ್ನು ಇದರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗೆ ಬೇಕಾಗಿರೋದು ವೆರಿಫಿಕೇಷನ್ ಸ್ಲಿಪ್ಗೆ ಏನೋ ಇನ್ನೊಂದು ಲಿಂಕ್ ಬಿಡ್ತಾರಲ್ಲ, ಅದರಲ್ಲಿ ಏನಿರ್ತದೆ ನಿಮಗೆ ಸೀಕ್ರೆಟ್ ಇರುತ್ತೆ ಅಪ್ಲಿಕೇಶನ್ನು, ಅದನ್ನು ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ತಿರುತ್ತೆ. ಜಸ್ಟ್ ಇದನ್ನು ಡಾಕ್ಯುಮೆಂಟ್ ಯಾರಾದ್ರು ವೆರಿಫೈ ಆಗಿಲ್ಲ ಅದನ್ನ ನೋಡ್ಕೊಳ್ಳೋಕ್ಕೆ ಕ್ರಾಸ್ ವೆರಿಫೈ ಮಾಡೋಕ್ಕೆ ಬಿಟ್ಟಿದ್ದಾರೆ ಇದನ್ನ. ಓಕೆ, ನೀವು ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಮೇನು ನೆಕ್ಸ್ಟ್ ಕ್ಯಾಟಗರಿ ಚೆಕ್ ಮಾಡ್ಕೊಳ್ಳಿ. RD ನಂಬರ್ ಕೂಡ ಕೊಟ್ಟಿದ್ದಾರೆ. RD ನಂಬರು ಇನ್ ಕೇಸ್ ಎಕ್ಸ್ಪೈರ್ ಆಗಿದ್ದರೆ ಇವಾಗ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಭಾಳ ಸ್ಟೂಡೆಂಟ್ಸು ಲಾಸ್ಟ್ ಡೇಟ್ ಎಲ್ಲ ಇರುತ್ತೆ. ನೀವು ಜೂನ್ ತನಕ ಎಂಡ್ ತನಕ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಲಾಸ್ಟ್ ಡೇಟ್ ನೋಡ್ಕೊಳ್ಳಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸು, ಅಲ್ಲಿ ತನಕ ಮುಗಿಯೋ ತನಕ ಇದ್ದರೆ ಪರವಾಗಿಲ್ಲ. ಓಕೆ, ಆಮೇಲೆ ನಿಮ್ಮ ನೇಮ್ ಇರುತ್ತೆ. ಓಕೆ, ಕಾಸ್ಟ್ ನೇಮ್ ಕುಂಬಾರ, ನಿಮ್ಮ ಸಬ್ ಏನಿದ್ರೆ ಸಬ್ ನೇಮ್ ಇರುತ್ತೆ. ಅದಾದ ತಕ್ಷಣ ಇನ್ಕಮ್ಮು, ನಿಮ್ದು ಎಷ್ಟು ಇನ್ಕಮ್ ಇರುತ್ತೆ, ನಿಮ್ಮದು ಏನೋ ನಿಮ್ಮದು ಡಾಕ್ಯುಮೆಂಟ್ಸಲ್ಲಿ ಎಷ್ಟು ಇದು ಇರುತ್ತಲ್ಲ ಅಮೌಂಟು ಅಷ್ಟಿರುತ್ತೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. SNK ಕೋಟ ಇದು ನಿಮ್ಗೆ ಗೊತ್ತು. ಓಕೆ, ಇದು SNK ಕೋಟ 1 ಲಕ್ಷ ಒಳಗಡೆ SNK ಕೋಟ S ಅಂತ ಇರುತ್ತೆ. ಓಕೆ, ಫಾರ್ CET ಮಾತ್ರ ನೀಟಲ್ಲಿಲ್ಲ. ಓಕೆ, ಇಲ್ಲಿ ಕನ್ನಡ ಮೀಡಿಯಮ್ ನಿಮ್ದು S ಇದ್ದರೆ S, ಇಲ್ಲಿ ನೋ, ಈ ಹುಡುಗ ನೋ ಅಂತಿದೆ, ನೋ ಅದಕ್ಕೋಸ್ಕರ. ರೂರಲ್ಲು ಹುಡುಗಂದು S ಇದೆ, ಅದಕ್ಕೆ S. ಓಕೆ, ಹೈದರಾಬಾದ್ ಕರ್ನಾಟಕದ S ಇರಬೇಕು. ಇಲ್ಲಿ ನೋ ಇತ್ತಂದರೆ ಅದು ಪ್ರಾಬ್ಲಮ್, ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫೈ ಆಗಿಲ್ಲ ಅಂತ ಅರ್ಥ. ಓಕೆ, ಇನ್ ಕೇಸು JK ಮೈಗ್ರೆಂಟ್ ಆದರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡು, ಸ್ಪೆಷಲ್ ಕ್ಯಾಟಗರಿ ಏನಾದರೆ ಲೈಕ್ ಸ್ಪೆಷಲ್ ಕ್ಯಾಟಗರಿ ಅಂದರೆ ನಿಮಗೆ ಸ್ಪೋರ್ಟ್ಸ್ ಕೋಟ ಅವೆಲ್ಲ ಇದ್ದರೆ SR ಕೊಡುತ್ತೆ. ಓಕೆ ಫ್ರೆಂಡ್ಸ್, ಆಲ್ರೆಡಿ ಅವ್ರು ಹೇಳಿದ್ದಾರೆ ಕರೆಕ್ಟಾಗಿ, ನೀವೇ ಡೌನ್ ಮಾಡ್ಕೊಂಡು ಹೇಳಿದ್ದಾರೆ. ಇಲ್ಲಿ ನೋಡಿ, ಕ್ಯಾಂಡಿಡೇಟು ಇದನ್ನು ನೀವೇ ಕ್ಲೇಮ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಚೆಕ್ ಮಾಡಿ ಇದನ್ನೇ ಕನ್ಸಿಡರ್ ಮಾಡ್ತಾರೆ ಫಾರ್ ಆನ್ಲೈನ್ ಅಪ್ಲಿಕೇಶನ್. ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಲ್ಲ ಇದನ್ನೇ ಕರೆಕ್ಟಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಓಕೆ, ಕಾಂಟ್ಯಾಕ್ಟು ನಿಮ್ಮ ಬುಕ್ ಮಾಡ್ಕೊಂಡು, ಸ್ಲಾಟ್ ಬುಕ್ ಮಾಡ್ಕೊಂಡು, ಇನ್ ಕೇಸ್ ರಾಂಗ್ ಇತ್ತು ನೀವು ಸ್ಲಾಟ್ ಬುಕ್ ಮಾಡ್ಕೊಂಡು KEಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಲ್ರೆಡಿ ಸ್ಲಾಟು ಬುಕ್ ಮಾಡೋದಿರುತ್ತೆ, ಅಲ್ಲಿ ಕೊಟ್ಟಿರ್ತಾರೆ ಸ್ಲಾಟ್ಸ್ ಯಾವ ಡೇ ಹೋಗ್ಬೇಕಂತ, ಆ ಡೇಟ್ ನೀವೇ ಬುಕ್ ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಓಕೆ, ಇನ್ ಕೇಸ್ ಏನೇ ರಾಂಗ್ ಇರ್ತದೆ ನೀವೇ ರೆಸ್ಪಾನ್ಸಿಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅದಕ್ಕೋಸ್ಕರ ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ರಾಸ್ ವೆರಿಫೈ ಮಾಡಿ ಎಲ್ಲ ಕರೆಕ್ಟ್ ಐತೆ ಡೌನ್ ಮಾಡ್ಕೊಂಡು ಇನ್ನು ಇಟ್ಕೊಳ್ಳಿ ಅಷ್ಟೇ, ಮತ್ತೇನು ಮಾಡೋಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್.